ಕಾಡಿನಲ್ಲಿ ಭಯಾನಕ ರಹಸ್ಯವನ್ನು ಶೋಧಿಸುತ್ತಾ ಹೊರಟಾಗ ಅಲ್ಲಿ ಹಲವಾರು ಸತ್ಯ ಘಟನೆಗಳು ಕಂಡುಬರುತ್ತವೆ. ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಮೂಢನಂಬಿಕೆಗಳನ್ನು ನಂಬಿಕೊಳ್ಳುತ್ತಾ ಬಂದಿದ್ದಾನೆ. ಆದರೆ ಈ 4 ಸ್ನೇಹಿತರು ಮಾತ್ರ ಆ ಮೂಢನಂಬಿಕೆಗಳನ್ನು ನಂಬುತ್ತಾನೇ ಇರಲಿಲ್ಲ. ಯಾಕೆಂದ್ರೆ ಇವರು ಅಷ್ಟೊಂದು ಧೈರ್ಯಶಾಲಿಗಳಾಗಿದ್ದರು ಮತ್ತು ಪ್ರಾಣಕ್ಕೆ ಪ್ರಾಣ ಕೊಡುವ ಸ್ನೇಹಿತರಾಗಿದ್ದರು. ಯಾವುದೇ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮುಗಿಸುವಂತ ಸೂರರಾಗಿದ್ರು. ಇಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ಇಡುತ್ತಿರಲಿಲ್ಲ. ಯಾಕೆಂದ್ರೆ ಇವರು ಭಯಕ್ಕೇನೆ ಭಯ ಹುಟ್ಟಿಸುವಂತ ಧೀರರಾಗಿದ್ರು. ಒಂದು ಶೋಚನೀಯ ಸಂಗತಿ ಏನೆಂದರೆ, ಒಂದು ದೊಡ್ಡ ದುಸ್ಸಾಹಸಕ್ಕೆ ಕೈ ಹಾಕಲು ಹೋಗಿ ಆ 4 ಸ್ನೇಹಿತರು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವಂತಾಯಿತು. ಈ ನೈಜವಾದ ಘಟನೆಗಳನ್ನು ಸರ್ಪಗಾವಲು ಎಂಬ ಚಿಕ್ಕ ಚಿತ್ರದ ಮೂಲಕ ಸಮರ್ಪಿಸುತ್ತಿದ್ದೇವೆ. ಆ 4 ಸ್ನೇಹಿತರು ಹಿಂದೆ ಹೇಗಿದ್ರು ಗೊತ್ತಾ? ಅದನ್ನು ಮುಂದೆ ನೋಡಿ. ಈ ಚಿತ್ರದಲ್ಲಿ ಬರುವ 4 ಜನ ಸ್ನೇಹಿತರು ಕರುನಾಡಿನ ಜನರ ಮನದಲ್ಲಿ ಚಕ್ರವರ್ತಿಯಾಗಿ ಮೆರೆಯುತ್ತಿರುವ ನಮ್ಮಣ್ಣ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಹುಚ್ಚು ಅಭಿಮಾನಿಗಳಿವರು. ಜೀವಾನಂ ಜೀವಾನಂ ದೇವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ವರ್ಷದ ಪ್ರತಿ ಸಲ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬವನ್ನು ಬಹಳ ಸಂಭ್ರಮ ಸಡಗರದಿಂದ ತಮ್ಮ ವಠಾರದಲ್ಲಿ ಆಚರಿಸ್ತಾ ಇದ್ದರು. ಕಿಚ್ಚ ಸುದೀಪ್ ಅಂದ್ರೆ ಅವರಿಗೆ ಅಲ್ಲಿಲ್ಲದ ಪ್ರೀತಿ. ಆ ಕಿಚ್ಚನೇ ದೇವರೆಂದು ಹೃದಯದಲ್ಲಿಟ್ಟುಕೊಂಡು ಪೂಜಿಸ್ತಾ ಇದ್ದರು. ವಠಾರದಲ್ಲಿ ಇವರೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಇರುವುದನ್ನು ನೋಡಿ ಅಲ್ಲಿನ ಜನ ತುಂಬಾನೇ ಸಂತೋಷ ಪಡ್ತಾ ಇದ್ರು. ಆ ವಠಾರದಲ್ಲಿನ ಜನರ ಪ್ರೀತಿ, ವಿಶ್ವಾಸ, ನಂಬಿಕೆಗೆ ಮನಸೂರೆಗೊಂಡಿದ್ದರು ಮತ್ತು ಪ್ರೀತಿ ಪಾತ್ರರು ಕೂಡ. ಪ್ರೀತಿಯೊಂದೆ ನಿನ್ನ ಮಂತ್ರ, ನಿನ್ನ ಸಹನೆ ಸ್ವಾಭಿಮಾನ ಸ್ವರೂಪವೇ. ದೂರವಿರಲಿ ಹತ್ತಿರವಿರಲಿ, ದೂರು ಅವರು ದೂರದಲ್ಲಿರಲಿ, ನಿನ್ನ ಹಾಗೆ ನೀ ನಡೆಯೋದೇ ನಿಜ ರೂಪವು. ಕಣ್ಣೀರಿಗೆ ಕಣ್ಣಲ್ಲಿ ಸ್ಥಳವಿಲ್ಲ, ನಿನ್ನ ರೆಪ್ಪೆಯ ಕಾವಲು ಇರುವಾಗ ನೆತ್ತರಿಗೆ ಮಣ್ಣಲ್ಲಿ ನೆಲೆಯಿಲ್ಲ. ನೀ ಈ ಎಲ್ಲಾ ಸ್ನೇಹಿತರು ಸೇರಿ ಪ್ರತಿ ವರ್ಷ
ಕಿಚ್ಚ ಸುದೀಪ್ ಅಭಿಮಾನಿಗಳ ಬಳಗ ಅಂತ ಮಾಡಿಕೊಂಡು ಪ್ರತಿ ವರ್ಷ ಅವರ ವಠಾರದಲ್ಲಿ ಗಣೇಶನ ಚತುರ್ಥಿಯಂದು ಗಣೇಶನ ವಿಗ್ರಹವನ್ನು ತಂದು ಕೂರಿಸ್ತಾ ಇದ್ರು. ಟೈಗರ್ ಎಣ್ಣೆ ಹೊಡೆ ಜಿಪ್ ಹಾಕಿಡಲ್ಲ ಜಿಪ್ ಹಾಕಿಡ್ ಬರ್ಲ ಎಲ್ಲ ಹಾಕಿದೆ ಐತಲ್ಲ ನಿನ್ಗೆ ಹಂಗ ಕಾಣ್ತ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಎಲ್ಲ ಬರಲ್ಪ ಪಿಕ್ಚರ್ ನೋಡ್ಕೊಳ್ತಾನ ಹೊಡಿಯ ಚೆನ್ನಾಗಿ ಹೊಡಿಯ ಹಿಂಗೊಮ್ಮೆ ಆಡ್ಸ್ಬೇಕ ಅಲ್ಲಾಡ್ಸ್ಬೇಕಲ್ಲ ಹೆಂಗ ಅಲ್ಲಾಡ್ಸ್ಬೇಕು ಹಿಂಗ ಮುಚ್ಚಿರ್ತೀರ್ತತೆ ಹಿಂಗ ಹೊಡಿಬೇಕ ಹೊಡಿಬೇಕ ಆಮೇಲೆ ಹೆಂಗ ಹಿಂಗ ಹಿಂಗ ಅಲ್ಲಾಡ್ಸ್ಬೇಕು ಹಿಂಗ್ ಹೊಡಿಬೇಕು ಡಿಫರೆನ್ಸ್ ಒಂದು ಅಣ್ಣ ನಾಡಾಕ್ರ ಕುಡಿ ಬ್ಯಾಡ ಅಂದೋರ್ಗೆ ಗೋಲಿ ಹೊಡೆ ಕುಡಿ ಬ್ಯಾಡ ಅಂದೋರ್ಗೆ ಗೋಲಿ ಹೊಡೆ ತಪ್ಪಾಗಿದ್ರೆ ಮುಚ್ಕೊಂಡೋದ್ರ ಕೈ ಮುಗಿತೀನಿ
ತಪ್ಪಾಗಿದ್ರು ಮುಚ್ಕೊಂಡೋಗ್ರ ಕೈ ಮುಗಿತೀನಿ ಗುಡಿ ಬ್ಯಾಡ ಅಂದೋರ್ಗೆ ಗೋಲಿ ಹೊಡೆ ಮಾರೋ ಡಿಫ್ರೆಂಟ್ ಇಲ್ಲಿ ಭಾಳ ಶೆಕೆ ಆಗಿದೆ. ಜಳಕ ಮಾಡಕ್ ಹೋಗೋಣ. ಇಲ್ಲಿ ನಮ್ಮ ಏಷ್ಯಾ ಅಂತ ಅಂಗಡಿ ಇದೆ. ಅವ್ರಿಬ್ರಿಗೂ ಶಾಂಪು ತಗೊಂಡು ಹೋಗೋಣ ಮಾರೋ. ಹಾಯ್ ಮಿಶಿ ಡಾರ್ಲಿಂಗ್, ಜಳಕ ಮಾಡಕ್ ಕ್ಯಾರಿಗೆ ಹೋಗ್ಬೇಕು, ಒಂದು ಶಾಂಪು ಕೊಡು. ದಡಗನ ಬರ್ಲಿ ಹೋಗತ್ತ ಹೋಗ್ಬರ್ರಿ ಮಸೀನಿ ಪಸರಿ ಐತಿ ಹುಷಾರಿಂದ ಹೋಗ್ಬರ್ರಿ ದಡಗನ ಬರ್ತಾವೆ ಬರ್ತಾವೆ. ಮಿಶಿ ಡಾರ್ಲಿಂಗ್ ಬಾಯ್. ಸಾಯಂಕಾಲ ಚಿಕನ್ ಮಾಡು ಬರ್ತೀನಿ. ಏನು ಕಿಲ್ಲರು ಮಾಸು ಡಿಫ್ರೆಂಟ್ ಎಲ್ಲೆಲ್ಲ ಹೋಗಿದ್ದಾರೆ? ನನಗೂ ಗೊತ್ತಿಲ್ಲ. ಆ ಸೆಟ್ ಹೋಗಂ ಬಾ, ಮಿಸಿ ಕೇಳಿದ್ರೆ ಗೊತ್ತಾಗತ್ತೆ. ಬಾ ಅಲ್ಲಿ ಹೋಗೋಣ ಅಲ್ಲಿಗೆ. ನೋಡ್ಲಾ ಕಿಲ್ಲರು ಅಲ್ಲಿ ನನ್ನ ಡವ್ ಹೆಂಗ್ ಬರ್ತಾ ಇದೆ. ಈಗ ನಿನ್ನ ಡವ್ ಯಾವಾಗಲ್ಲಿ ಪಟಾಯಿಸಿದ್ ಲೈವ್ ನೋಡಕ್ ಯಾರಾದ್ರೆ ಏ ಮಿಸ್ಸೆ ದೊಡ್ಡಪ್ಪ. ಟಗರ್ ಪ್ರತಾಪ ಎಲ್ಲಿ ಹೋಗಿ ಬಿಟ್ಟಾರೆ, ಸುದ್ದಿ ಇಲ್ಲ. ಅವ್ರು ಊರು ಸುತ್ತಾಡ್ಕೊಂತ ಅದು ಸಣ್ಣೂರಿಗೆಲ್ಲ ಲವ್ ಮಾಡಂಬ, ವಜ್ಜಿಗೆಲ್ಲ ಡವ್ ಹೊಡ್ಕಂತ ಕಣ್ಣು ಹೊಡ್ಕಂತ ಏನು ಊರು ಸುತ್ತಾಡಕತ್ತಾರೆ. ಭಾಳ ದಿನದಿಂದ ನೋಡ್ತಾ ಇದ್ದೀನಿ. ಸ್ವಾಮಿ ಏನೋ ಮಾಟ ಮಾತ್ರ ಮಾಡ್ತಿದ್ದಾನೆ. ಏನು ಮಿದಿಗಿರಿ ಸತ್ನ ಏನು ಊರಿಗೆ ಬಂದು 100 ವರ್ಷ ಆಯ್ತು. ಅವಾಗಿನ ಸರ್ಚ್ ಮಾಡ್ತಾ ಇದ್ದಾನೆ. ಮಮ್ಮಿ ವಿಚಾರವಾದ ನಿಮಿಷ ನೋಡಿದ್ರೆ ಬಡ ಬೀಳುತ್ತೆ. ಅದು ನಮ್ಮ ಊರಲ್ಲಿ ಸರ್ಚ್ ಊರಿನವ್ರು ನೋಡಕ್ ಹೋದಾಗ ಅವನು ಅವ್ರಿಗೆ ಭಯ ಉಡಿಸ್ಬಿಟ್ಟಿದ್ದ. ಕಾಳಿ ಓಂ ಕಾಳಿ ಬಡ 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 ಗಡ ಬಡ ಬಡ ಗಡ ಗಡ ಓಂ ಬುಸ್ಸ ಜೈ ಮಹಾಕಾಳಿ ಜೈ ಭೂಮ್ ಭಾಂ ಬಸ್ವ ಕಿಲ್ಲರ್ ಮಂಜು ಟೈಗರ್ ಪ್ರತಾಪ್ ಬರಮಟ ನೋಡೋಣ ಬಾ, ಅಲ್ಲಿ ಏನ್ ಮಾಡ್ತಾನ ನೋಡಿ ಬರೋಣ. ಸರಿ ಬಾ ನೋಡೋಣ ಏನ್ ಮಾಡ್ತಾನ. ಹೌದು, ಏನ್ ಮಾಡ್ತಾನ ಅವನು? ಯಾವ್ದಾವ ಕೋಳಿ ಕೊಯ್ದು ರಂಗ ಹೊಡೆದು ಜನರಿ ಬಂದರಿ ರಕ್ತ ಕಾರಿ ಸಾಯಂಗ ಮಾಡ್ತಾನೋ. 4 ಜನ ಎದ್ರಿ ಅಲ್ಲಿ ಬರೋದ ಬಿಟ್ಟಿದ.
ಸ್ವಾಮಿ ಏನ್ ಮಾಡ್ತಾ ಇದೀಯಲ್ಲ ನೀನು? ಸ್ವಾಮಿ ನಿಮ್ಮನ್ನು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? 7 ಜನ್ಮದಿಂದ ಸರ್ಪ ಕಾಯುತ್ತಿದೆ. ಅಂತ ರಹಸ್ಯ ಏನಿದೆ ಸ್ವಾಮಿ ಅಲ್ಲಿ? ಮೂಢ ಕುಲ ಮಾನವರೇ, ಅಂತ ರಹಸ್ಯ ಏನಿದೆ ಸ್ವಾಮಿ ಅಲ್ಲಿ? ಅಲ್ಲಿ 7 ಜನ್ಮದಿಂದ ಒಂದು ದೊಡ್ಡ ಸರ್ಪ ನಿಗೂಢವಾದ ನಿಧಿಯನ್ನು ಕಾಯ್ತಾ ಇದೆ. ಆ ಸ್ಥಳಕ್ಕೆ ಹೋದವರು ಇನ್ನೂ ಕೂಡ ಯಾರು ವಾಪಸ್ಸಾಗಿಲ್ಲ. ಸ್ವಾಮಿ ಏನ್ ಮಾಡ್ತಾ ಇದೀಯಲ್ಲ ನೀನು? ಸ್ವಾಮಿ ನಿಮ್ಮನ್ನು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಹೇಳುವುದನ್ನು ಕೇಳಿ ಅಲ್ಲಿಗೆ ಮಾತ್ರ ಹೋಗಬೇಡಿ. ನೋಡ್ಲಾ ಟೈಗರು, ಎಲ್ಲಿ ಹೊತ್ತ ಹೊಡ್ಯಾಕತ್ತಾರ ಅವರು? ಇಲ್ಲೇ ಇರ್ಬೇಕು ನೋಡ್ಲ. ಎಲ್ಲರೂ ಅಲ್ಲಿ ಸ್ವಾಮೀಜಿ ಅದನ್ನ ಅಲ್ಲಿ ಅಂದ್ರ ಹಟ್ಟಿ ಹೊಡ್ಕೊಂತ ಕೂತ್ಕೊಂಡ್ರ ಬಿಡು. ಅವ್ರು ಡಿಫ್ರೆಂಟ್ ಮಾಸ್. ಏನಪ್ಪ ನೋಡಂ ಬಾರಲೆ, ಹೋಗಿ ಅಲ್ಲಿ. ಅಲ್ಲೇ ಹೋಗಂಬ ಆಗಿದ್ರು ಅಲ್ಲೇ ಇರ್ಬೇಕು. ಹೌದೌದು ಬಾ. ಕುಲಮಾನವರಾದ ನೀವು ಈ ರಹಸ್ಯವನ್ನು ಭೇದಿಸುತ್ತೀರಾ? ಅದು ಶಕ್ತಿ ಪುರುಷನಾದ ನನ್ನಿಂದನೇ ಆಗ್ತಾ ಇಲ್ಲ. ಇಲ್ಲಿಂದ ಸುಮ್ಮನೆ ಹೊರಟು ಹೋಗಿ, ಅಲ್ಲಿಗೆ ಮಾತ್ರ ಹೋಗ್ಬೇಡಿ. ನೋಡಕ್ಕಿಲ್ಲ, ಇಲ್ಲೇ ಅದಾರ ಅವರು. ಏನ್ ಮಾಡ್ತಾ ಇದ್ರಪ್ಪ? ಈ ಸ್ವಾಮಿ ಬಾಳದಿಂದ ನೋಡ್ತಾ ಇದ್ದಪ್ಪ, ಏನೋ ಮಾಟ ಮಂತ್ರ ಮಾಡ್ತಾ ಇದ್ದ, ಅದಕ್ಕೆ ಕೇಳಿ ಹೋಗೋಣ. ಆ ಜುಟ್ಟು ಡೈಲಿ ಅದೇ ಆಯ್ತು, ಬರೋಲ್ಲ, ಹೋಗೋಣ. ಏ ಮೂಢಮಾನವರೇ, ನಾನು ಎಷ್ಟು ಹೇಳಿದ್ರು ಕೇಳದೆ ನನ್ನ ಮಾತನ್ನು ಧಿಕ್ಕರಿಸಿ ಹೋಗ್ತಾ ಇದ್ದೀರಾ. ಹೋಗಿ, ಮುಂದೆ ನೀವು ನನ್ನ ಹತ್ತಿರ ಬಂದೇ ಬರ್ತೀರಾ. ಏನು ರಹಸ್ಯ ಇದೆ ಅಂತ ಕಣೋ, ಏನು ಬಿಡೋದಿಲ್ಲ ಅಂತ. ಜುಟ್ಟು ಬರೋಲ್ಲ. ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಹೋಗಿ. ಮೂಢ ಕುಲ ಮಾನವರೇ, ಬರ್ರ ಸತ್ರ ನೋಡ ಅಂತ ಅಷ್ಟರು ಒಟ್ಟಿಗೆ ಸತ್ ಬಿಡೋಣ. ಅದೇನು ರಹಸ್ಯವಾದ ಸ್ಥಳ. ಬ್ಯಾಡ್ ಬರ್ರಿ ಗುಲ್ಡುಗಳ, ಬರ್ರಿ ಬ್ಯಾಡ್ ಬರ್ರಿ ಬೇಡ. ಆ ಸ್ವಾಮೀಜಿ ಯಾಕಲಮ್ಮ, ನಾವು ಯಾಕೆ ಕೆಲಸ ಹಿಡಿದ ಕೆಲಸ ಎಲ್ಲ ಬಿಟ್ಟಿದ್ದೇವಿ. ಎಲ್ಲ ಕೆಲಸನೂ ಒಂದು ಮಿಸ್ ಆಗಿಲ್ಲ ಮಾಡಿ. ನಮ್ ಹಾಕಿದ ಸ್ಕೆಚ್ ಮಾತ್ರ ಯಾವತ್ತೂ ಮಿಸ್ ಆಗಿಲ್ಲ. ಎಲ್ಲ ನಂಬ್ತಿರಲ್ಲ, ಬರ್ರಿ ಹೋಗ್ಬರ್ರಿ. ಈ ಕಾಲದಲ್ಲಿ ದೇವ್ರು ನಂಬ್ತಿರಲ್ಲೋ. ಯಾವ್ದೋ ಒಂದು ಕೆಲಸ ಮಾಡಕ್ ಹೋಗ್ತೀರಾ ಅಂತ ಹೇಳ್ತಿದ್ರ. ಇಲ್ಲಿ ಒಂದು ದೇವ್ರಿದೆ, ಹೌದಾ? ಅಲ್ಲಿ ಒಂದು ದೇವ್ರಿದೆ, ಅದಕ್ಕೆ ಪೂಜೆ ಮಾಡಿ ಹೋಗೋಣ ಅಂತ. ನಮ್ಮ ಕೆಲ್ಸಕ್ಕೂ ಇದು ಶ್ರೇಯ ಸಿಗ್ತೈತಿ. ಆ ದೇವ್ರಿಗೆ ಅಟ್ಲೀಸ್ಟ್ ಆ ದೇವ್ರಿಗೆ ಕೈ ಮುಗಿದು ಅಡ್ಡ ಬಿದ್ದಾರ ಹೋಗ್ಬರ್ರಿ. ಟೈಗರ್ ಅದೊಂದು ಆಗೋಗ್ಲಿ ಪಟ, ಬರ್ರಿ ಬರ್ರ. ದೇವಿ, ನಾವು ಯಾವುದೋ ಒಂದು ಕೆಲಸವನ್ನು ಸಾಧಿಸೋಕೆ ಹೊರಟಿದ್ದೇವೆ. ನಾವು 4 ಜನಕ್ಕೂ ಯಾವುದೇ ರೀತಿ ತೊಂದರೆ ಬರೆದಿರೋ ಹಾಗೆ ನೀನೇ ನೋಡ್ಕೋಬೇಕು. ನಾವಿನ್ನು ಬರ್ತೀವಿ.
ಹೋಗೋ ಡಿಫ್ರೆಂಟ್ ಹೋಗೋ, ನಂದು ಮುಗಿದ ಕತೆ ಹೋಗೋ. ಸಿಂಹದರ್ಜನೆ. ಸಿಂಹದರ್ಜನೆ. ನೀವು ನನ್ನ ಮಾತನ್ನು ಧಿಕ್ಕರಿಸಿ ಹೋಗಿದ್ದಕ್ಕೆ ಈಗಾಗಲೇ ನಿಮ್ಮ ಆಪ್ತಗಳಿನನ್ನು ಕಳೆದುಕೊಂಡಿದ್ದೀರಾ. ಸ್ವಾಮಿ, ಇದು ಪರಿಹಾರ ಏನು ಸ್ವಾಮಿ? ಪರಿಹಾರ ಕೊಡು ಸ್ವಾಮಿ. ಇದಕ್ಕೆ ದಾರಿ ಇದ್ರೆ ಏನ್ರಿ ಹೇಳ್ರಿ ಸ್ವಾಮಿ? ಇದಕ್ಕೆ ಪರಿಹಾರನೇ ಇಲ್ಲ. ಒಂದು ಆವಿನ ಜೀವಿತಾವಧಿ 12 ವರ್ಷ ಆದ್ರೆ ಇದರ ಜೀವಿತಾವಧಿ 7 ಜನ್ಮದ್ದು. ಇದಕ್ಕೆ ಪರಿಹಾರನೇ ಇಲ್ಲ. ಇದಕ್ಕೆ ದಾರಿ ಇದ್ರೆ ಏನ್ರಿ ಹೇಳ್ರಿ ಸ್ವಾಮಿ? ನೀವು ಅದನ್ನು ಬಿಟ್ರು ಆ ಸರ್ಪ ಮಾತ್ರ ನಿಮ್ಮನ್ನು ಬಿಡಲ್ಲ. ನಿಮ್ಮ ಕತೆ ಮುಗಿಯಿತು. ದಾರಿ ಇದ್ರೆ ಏನ್ರಿ ಹೇಳ್ರಿ ಸ್ವಾಮಿ? ನಿಮಗಿರುವುದು ಒಂದೇ ಒಂದು ದಾರಿ. ಅದು ಏನಂದ್ರೆ ಚಂದ್ರೋದಯ ಆಗೋದ್ರೊಳಗೆ ನೀವು ಆ ಸರ್ಪದಿಂದ ತಪ್ಪಿಸ್ಕೊಳ್ಬೇಕು. ಹಾಗೆ ತಪ್ಪಿಸಿಕೊಂಡ್ರೆ ಮಾತ್ರ ನೀವು ಬದುಕುಳಿಯುತ್ತೀರಿ. ಇಲ್ಲಿಂದ ಬೇಗ ಹೋಗಿ ಆ ಅವಧಿ ಒಳಗೆ ತಪ್ಪಿಸಿಕೊಳ್ಳಿ. ಹೋಗಿ.